148 ಹೋಲ್ ಕ್ಯೂಬನ್ನು ಮಾಡೋಣ. 148 ಕ್ಯೂಬನ್ನು ನಾವು 140 + 8 ಹೋಲ್ ಕ್ಯೂಬ್ ಅಂತ ಬರೀಬಹುದು. ಸೊ ನೆಕ್ಸ್ಟ್ ಇಲ್ಲಿ 4 ಪಾರ್ಟ್ಸ್ ಬರ್ತಾವೆ. ಕ್ಯೂಬನ್ನು ಫೈಂಡ್ ಮಾಡುವಾಗ 4 ಪಾರ್ಟ್ಸ್ ಬರ್ತಾವೆ. ಸೊ ಫಸ್ಟ್ ಪಾರ್ಟಲ್ಲಿ 14 ಕ್ಯೂಬ್ ಬರಬೇಕು. ಸೊ ಲಾಸ್ಟ್ ಪಾರ್ಟಲ್ಲಿ 8 ಕ್ಯೂಬ್ ಬರಬೇಕು. ನೆಕ್ಸ್ಟ್ ನಡುವಲ್ಲಿ ಏನಾಗುತ್ತೆ 14 ಸ್ಕ್ವೇರ್ ಇಂಟು 8 ಇಂಟು 3 ಬರಬೇಕು. ನೆಕ್ಸ್ಟ್ 14 ಇಂಟು 8 ಸ್ಕ್ವೇರ್ ಇಂಟು 3 ಮಾಡಬೇಕು. ನೆಕ್ಸ್ಟ್ ಇಲ್ಲಿ 14 ಕ್ಯೂಬ್ ಏನಾಗುತ್ತೆ 2744. ಸೊ ಇಲ್ಲಿ ನಾವು 15ರವರೆಗೂ ನಾವು ಕ್ಯೂಬ್ಗಳು 15 ಅಥವಾ 20ರವರೆಗೂ ಕ್ಯೂಬ್ಗಳನ್ನು ನಾವು ನೆನಪಿಟ್ಕೊಂಡಿರಬೇಕು. ಸೊ ಇಲ್ಲಿ 14 ಕ್ಯೂಬ್ ಏನಾಯ್ತು 2744. ನೆಕ್ಸ್ಟ್ 14 ಸ್ಕ್ವೇರ್ ಅಂದ್ರೆ 196 ಬರುತ್ತೆ. 8 ಇಂಟು 3 ಅಂದ್ರೆ 24 ಆಯಿತು. ಸೊ 196 ಇಂಟು 24 ಈ ಕಡೆ ನಾವು ರಫ್ ವರ್ಕ್ ಮಾಡಿ ಇಲ್ಲಿ ಆನ್ಸರ್ ಬರಬೇಕಾಗುತ್ತೆ. ಸೊ 196 ಇಂಟು 24 ಮಾಡಿದಾಗ 4704 ಬರುತ್ತೆ. ನೆಕ್ಸ್ಟ್ 14 ಇಂಟು 8 ಸ್ಕ್ವೇರ್ ಇಂಟು 8 ಸ್ಕ್ವೇರ್ ಇಂಟು 3 ಮಾಡಿದಾಗ ಏನಾಗುತ್ತೆ 8 ಇಂಟು 64. ನೆಕ್ಸ್ಟ್ 13 ಇಂಟು 42 42 ಇಂಟು 64 ಮಾಡಿದಾಗ 2688 ಬರುತ್ತೆ. ಸೊ ಇದೆಲ್ಲ ನಾವು ಎಡಗಡೆಯಿಂದ ಮಾಡಿದ್ವಿ. ನೆಕ್ಸ್ಟ್ ಈಗ ಬಲಗಡೆಯಿಂದ ಇಲ್ಲಿ 140 + 8 1 0 ಇರೋದ್ರಿಂದ ನಾವು ಇಲ್ಲಿ ಒಂದು ಡಿಜಿಟ್ ಅನ್ನು ಇಡಬೇಕಾಗುತ್ತೆ. ಸೊ 512ರಲ್ಲಿ 2ನೇ ಕೆಳಗಡೆ ಇಲ್ಲಿ ಇಡ್ರಿ. ನೆಕ್ಸ್ಟ್ 51 ಕ್ಯಾರಿ ಆಗುತ್ತೆ. 8 1 9 9 ಕೆಳಗಡೆ ನೆಕ್ಸ್ಟ್ 268 + 5 273 ಕ್ಯಾರಿ ಆಗುತ್ತೆ. ಸೊ ನೆಕ್ಸ್ಟ್ 437 ಬಂತು. ನೆಕ್ಸ್ಟ್ ಇಲ್ಲಿ 470 + 27 ಏನಾಗುತ್ತೆ 497 ಆಗುತ್ತೆ. ಸೊ 497 ಕ್ಯಾರಿ ಆದಾಗ ಅಲ್ಲಿ 2744 + 197 ಮಾಡಿದಾಗ ಏನಾಗುತ್ತೆ 500 ಎಷ್ಟು 490 ಮಾಡಿದಾಗ 3241 ಬರುತ್ತೆ. ಸೊ ಇದರದ್ದು 148 ಕ್ಯೂಬ್ ಏನಾಯಿತು 3241792. ಸೊ ಇದನ್ನು ನಾವು ಆನ್ಸರ್ನ ಚೆಕ್ ಮಾಡಿ ನೋಡೋಣ. 148 ಅನ್ನು ನಾವು ಸಿಂಗಲ್ ಡಿಜಿಟ್ ಆಗಿ ಬರ್ಕೋಬೇಕು. 1 + 4 + 8 ಏನಾಗುತ್ತೆ ಇಲ್ಲಿ ಬರುವಂಥ 9 ನಂಬರ್ಗಳನ್ನು ಕ್ಯಾನ್ಸಲ್ ಮಾಡಬೇಕಾಗುತ್ತೆ. 1 + 8 ಕ್ಯಾನ್ಸಲ್ ಆಯಿತು 4 ಉಳಿತು. ನೆಕ್ಸ್ಟ್ 4 ಕ್ಯೂಬ್ ಮಾಡಬೇಕು. 148 ಕ್ಯೂಬ್ ಏನಾಗುತ್ತೆ 4 ಕ್ಯೂಬ್ ಆಗುತ್ತೆ. ಸಿಂಗಲ್ ಡಿಜಿಟ್ ಮಾಡಿದಾಗ 4 ಕ್ಯೂಬ್ ಏನಾಗುತ್ತೆ 64 ಬರುತ್ತೆ. 6 + 4 ಮಾಡಿದಾಗ 10 ಆಯಿತು. 9 ಕ್ಯಾನ್ಸಲ್ ಆಗಿ 1 ಉಳಿತೈತಿ. ನೆಕ್ಸ್ಟ್ ಈಗ ಬಂದಂಥ ಕ್ಯೂಬ್ನಲ್ಲಿ 3 ಪ್ಲಸ್ ಇವು ಎಲ್ಲ ಡಿಜಿಟ್ಗಳನ್ನು ಪ್ಲಸ್ ಮಾಡಿದಾಗ ಇಲ್ಲಿ ಬರುವಂಥ 9 ನಂಬರ್ಗಳನ್ನು 9 ನಂಬರ್ ಏನು ಬರುತ್ತೆ ಅವನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. 3 2 9 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 7 9 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ 9 ಕ್ಯಾನ್ಸಲ್ ಆಯಿತು 1 ಉಳಿತು. ಸೊ ಇಲ್ಲೂ ಕೂಡ ಒಂದಿದೆ ಇಲ್ಲೂ ಕೂಡ ಒಂದಿದೆ. ಸೊ 148 ಕ್ಯೂಬ್ 3241792 ಅನ್ನೋದೇನು ಸರಿಯಾಗಿದೆ.